ಏನು ಪೆಟ್ಟಾಗಿಲ್ಲ ತಾನೆ? ಸ್ವಲ್ಪ ಏಟ್ಬಿತ್ತು. ತುಂಬಾ ನೋಯ್ತಿದ್ಯಾ? ಈ ನೋವನ್ನ ಹೇಗಾದ್ರೂ ತಡ್ಕೋತೀನಿ, ಆದ್ರೆ ಅಲ್ಲಿ ನೋಡಿ ಎಲ್ರೂ ಹೇಗ್ ನಗ್ತಿದ್ದಾರೆ ಅಂತ. ಕೋದಂಡನ್ ಹೆಂಡತಿ ಕೆಳಗ್ ಬಿದ್ಬಿಟ್ಲು ಅಂತ ಹೇಗ್ ಆಡ್ಕೋತಿದ್ದಾರೆ. ಆ ನೋವನ್ನ ಹೇಗ್ ತಡ್ಕೊಳ್ಳಿ? ಎಲ್ಲರೂ ಇವ್ರ ಕಡೆ ನೋಡ್ಲಿ ಅಂತಾನೆ ಈ ರೀತಿ ಡೌ ಮಾಡ್ತಾ ಇದ್ದಾಳೆ. ಈಗ ಈ ನಾಟಕ ಬೇರೆ, ಪ್ರಪಂಚದಲ್ಲಿ ಯಾರು ಹೀಗೆ ಆಕ್ಟ್ ಮಾಡಲ್ಲ. ಅದಕ್ಕೆ ಡ್ಯಾನ್ಸ್ ಸೂಪರ್ ಆಗಿತ್ತು. ಅದಕ್ಕೆ ಕೊನೆಯಲ್ಲಿ ಸ್ಲಿಪ್ ಆಗಿಬಿದ್ರಿ, ತಲೆ ಕೆಡ್ಸ್ಕೊಬಿಡಿ, ಫನ್ ಆಗಿ ತಗೊಳ್ಳಿ. ಈಗ ನೆಕ್ಸ್ಟ್ ಗೇಮ್ ಹೋಗೋಣ. ಹಲೋ ಹಲೋ, ಎಲ್ರಿಗೂ ಕೇಳಿಸ್ತಿದ್ಯಾ? ಪೂಜಾ ಸ್ಟಾರ್ಟ್. ನವ ದಂಪತಿಗಳು ಒಬ್ರನ್ನ ಒಬ್ರು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ತಿಳ್ಕೊಳ್ಳೋಕೋಸ್ಕರನೇ ಈ ಗೇಮು. ಎರಡೂ ಜೋಡಿಗಳಿಗೆ ಏನ್ ಇಷ್ಟ ಇದೆ, ಏನ್ ಇಷ್ಟ ಇಲ್ಲ ಅನ್ನೋದು ಈ ಚೀಟಿಲಿದೆ. ಯಾರು ಬೇಕಾದ್ರೂ ಪ್ರಶ್ನೆ ಕೇಳ್ಬೋದು. ಸರಿ ಉತ್ತರ ಬಂದ್ರೆ ಗ್ರೀನ್ ಲೈಟು, ತಪ್ಪು ಉತ್ತರ ಬಂದ್ರೆ ರೆಡ್ ಲೈಟು. ಇದನ್ನ ನಾನ್ ಕಂಟ್ರೋಲ್ ಮಾಡ್ತೀನಿ. ಇವಾಗ ಯಾರ್ ಫಸ್ಟ್ ಕ್ವಶನ್ ಕೇಳ್ತೀರಾ? ಅಭಿಮಾನಿ ದೇವ್ರುಗಳೇ, ನಿಮ್ ಮನ್ಸಲ್ಲಿ ಏನಿದೆ ಅಂತ ನನಗೆ ಚೆನ್ನಾಗಿ ಗೊತ್ತಾಯ್ತು. ಆ ಮೊದಲನೇ ಪ್ರಶ್ನೆ ನಾನೇ ಕೇಳಲಿ ಅಂತ ನೀವು ಮನ್ಸಲ್ಲಿ ಅನ್ಕೋತಿದ್ದೀರಾ ತಾನೇ? ಓಕೆ, ಫಸ್ಟ್ ಕ್ವಶನ್ ನಾನೇ ಕೇಳ್ತೀನಿ, ಏನಂತೀರಾ? ಓಕೆ, ಅದಕ್ಕೆ ನಮ್ ಕೃಷ್ಣನ್ಗೆ ಏನ್ ತುಂಬಾ ಇಷ್ಟ ಅನ್ನೋದು ನೀವ್ ಹೇಳ್ಬೇಕು. ಹೇಳಿ ನೋಡೋಣ. ಇದು ತುಂಬಾ ಸಿಂಪಲ್ ಕ್ವೆಶ್ಚನ್. ಕೃಷ್ಣನ್ಗೆ ಏನಿಷ್ಟ ಅಂತ ಇಲ್ಲಿರೋರು ಎಲ್ರಿಗೂ ಗೊತ್ತು. ಕೃಷ್ಣನ್ಗೆ ಈ ಮನೆಯವ್ರಂದ್ರೆ ಮತ್ತೆ ಹೋಟೆಲ್ ಅಂದ್ರೆ ಜೀವ. ಇವಾಗ ಅದ್ಕೆ ಹೇಳಿರೋ ಉತ್ತರ ಸರಿನೋ ತಪ್ಪೋ ಅಂತ ನೋಡೋ ಸಮಯ. ವಾ, ವಂಶಿ ಅದಕ್ಕೆ ಸರಿ ಉತ್ತರ ಹೇಳಿದ್ದಾರೆ. ಹಲೋ 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 ಹಲೋ, ಈಗ ನಾನ್ ಪ್ರಶ್ನೆ ಕೇಳ್ತೀನಿ. ನಮ್ ವಂಶಿಗೆ ಏನ್ ಇಷ್ಟ ಮತ್ತೆ ಅವಳ ಕನ್ಸೇನು ಅಂತ ನಮ್ ಕೃಷ್ಣ ಹೇಳ್ಬೇಕು. ಓ ಅಷ್ಟೇನಾ? ಇವ್ರಿಗೆ ಅವ್ರ ತೋಟದ ಕಬ್ಬು ಅಂದ್ರೆ ಪಂಚಪ್ರಾಣ. ಹಾಗೆ ನಮ್ಮ ಮನೆ ತರದ ಕೂಡು ಕುಟುಂಬಕ್ಕೆ ಸೊಸೆ ಆಗ್ಬೇಕು ಅನ್ನೋದು ಇವ್ರ ಆಸೆ ಅಲ್ವೇನ್ರಿ? ಇದು ಕೃಷ್ಣನೇನಾ? ಸರಿ, ಈಗ ಆನ್ಸರು ಸರಿನೋ ತಪ್ಪೋ ಅಂತ ನೋಡೋಣ. ಹಾ, ಅಯ್ಯೋ ಸಾರಿ ಮಿಸ್ ಆಯ್ತು. ಏನೋ ನೀನು ಕರೆಕ್ಟಾಗಿ ಆಪರೇಟ್ ಮಾಡಕ್ ಬರಲ್ವಾ ನಿನ್ಗೆ? ಈ ಗಿರಿ ತರನೇ ನೀವು ತಪ್ಪಾ ಕ್ವಶನ್ ಕೇಳ್ಬೇಡಿ, ಸರಿಯಾಗೇ ಕೇಳಿ. ನಿಮ್ ಮನೇಲಿ ಕಷ್ಟ ಅಂತ ಬಂದ್ರೆ ನಿಮ್ಮಿಬ್ರಲ್ಲಿ ಯಾರು ಎದುರಿಸ್ತೀರಾ? ನಮ್ ಕೋದಂಡನ. ಈಗ ಕೋದಂಡ ಅವ್ರಿಗೆ ಒಂದ್ ಪ್ರಶ್ನೆ. ಮಾಯಾ ಅವ್ರಿಗೆ ಯಾವ ಕಲರ್ ಅಂದ್ರೆ ಇಷ್ಟ? ಇವಳಿಗೆ ರೆಡ್, ಇಲ್ಲ ಅಂತಂದ್ರೆ ಪಿಂಕ್. ಎರಡೆರಡು ಉತ್ತರ ಕೊಡಂಗಿಲ್ಲ ಅಣ್ಣ, ಒಂದೇ ಉತ್ತರ ಕೊಡ್ಬೇಕು. ಓ, ಹಾಗಾದ್ರೆ ಪಿಂಕ್. ಈಗ ಮಾಯಾ ಅವ್ರಿಗೆ ನಾನ್ ಪ್ರಶ್ನೆ ಕೇಳ್ತೀನಿ. ಕೋದಂಡ ಅವ್ರಿಗೆ ಯಾವ ಊಟ ಅಂದ್ರೆ ತುಂಬಾ ಇಷ್ಟ? ಅಯ್ಯಯ್ಯೋ, ಇವ್ರಿಗೆ ಯಾವ ಊಟ ಇಷ್ಟ ಅಂತಾನೆ ನನಗೆ ಗೊತ್ತಿಲ್ವಲ್ಲಪ್ಪ. ಏನ್ ಮಾಡೋದೀಗ? ಏನಂತ ಉತ್ತರ ಕೊಡ್ಲಿ? ಎಲ್ಲೋ ಅದ್ಕೆ ಬರೀ 30 ಸೆಕೆಂಡ್ ಅಲ್ಲಿ ಮಾತ್ರ ಆನ್ಸರ್ ಹೇಳ್ಬೇಕು. ಟೈಮ್ ಆಗ್ತಿದೆ, ಬೇಗ ಹೇಳಿ ಅದ್ಕೆ. ಇವ್ರಿಗೆ ಉಪ್ಪಿಟ್ಟಂದ್ರೆ ಇಷ್ಟ. ಉಪ್ಪಿಟ್ಟ ಅಣ್ಣ, ಇನ್ನ ದಿನ ಮನೇಲಿ ನಿನ್ಗೆ ಉಪ್ಪಿಟ್ಟೆ ಗತಿ.
ಇವಾಗ ನಿಮ್ ಆನ್ಸರು ಸರಿನಾ ತಪ್ಪಾ ಅಂತ ನೋಡೋಣ. ಗಿರಿ ವಸು ನಮ್ ಕೋದಂಡನ್ಗೆ ಏನ್ ಇಷ್ಟ ಅಂತ ಅನ್ನೋದೇ ಇದಕ್ ಗೊತ್ತಿಲ್ಲ. ನಮ್ ಕೋದಂಡ ಜೀವನ ಪೂರ್ತಿ ಇವ್ರ ಜೊತೆ ಅದ್ ಹೇಗೆ ಏಗ್ತಾನೋ ದೇವ್ರಿಗೆ ಗೊತ್ತು. 3 ಹೊತ್ತು ಮನೆ ಹೇಗ್ ಹಾಳ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ರೆ ಗಂಡನ್ ಮನ್ಸಲ್ಲಿ ಏನಿರುತ್ತೆ ಅಂತ ಗೊತ್ತಾಗಲ್ಲಮ್ಮ. ನಮ್ ಕೃಷ್ಣನ್ ಜೋಡಿ ಎಲ್ಲಾ ಪ್ರಶ್ನೆಗಳಿಗೂ ಸರಿಯಾಗಿ ಉತ್ತರ ಕೊಟ್ರು. ನಿಮ್ದು ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜಾ? ಅಯ್ಯೋ, ಇರೋ ವಿಷಯ ಏನಾದ್ರೂ ಹೇಳಿದ್ರೆ ಅದು ಕೋದಂಡ ಅವ್ರಿಗೆ ಗೊತ್ತಾದ್ರೆ ಕಷ್ಟ. ಏನ್ ಮಾಡೋದೀಗ? ನಾನು ಆ ವಿಡಿಯೋನ್ ಹೇಗ್ ತೋರಿಸ್ಬೇಕು ಅಂತ ತಲೆ ಕೆಡಿಸ್ಕೊತಿದ್ದೆ. ಇನ್ನದ್ರ ಅಗತ್ಯನೇ ಇಲ್ಲ. ಈಗ್ಲೇ ಈ ಮದ್ವೆ ಮುರಿದು ಬೀಳುತ್ತೆ. ಲವ್ ಮ್ಯಾರೇಜ್ ಆದ್ರೂ ಮಾಡ್ತೀವಿ, ಅರೇಂಜ್ ಮ್ಯಾರೇಜ್ ಆದ್ರೂ ಮಾಡ್ತೀವಿ. ಅದನ್ ಕಟ್ಕೊಂಡು ಇವ್ರಿಗೇನು? ನಾನು ಇಷ್ಟು ದಿನ ಮುಚ್ಚಿಟ್ ಸತ್ಯ ಹೊರಗ್ ಬಂದ್ರೆ ಏನಪ್ಪ ಮಾಡೋದಿವಾಗ? ನಿಮ್ ಆಟ ಎಲ್ಲ ಮುಗ್ದಿದ್ರೆ ನಾವೆಲ್ರೂ ಈಗ ಆದಷ್ಟು ಬೇಗ ಊಟಕ್ಕೆ ಹೋಗೋಣವಾ? ಅಮ್ಮ ಹೊರಡೋಣ. ಹೊರಡೋಣ. ನೀವೇನ್ ನೋಡ್ತಿದ್ದೀರಾ? ನೀವು ಎಲ್ಲ ಬಂದ್ಬಿಡಿ. ನಮ್ಮ ಅಕ್ಕ ಹೇಳಿದ್ಮೇಲೆ ಬನ್ನಿ ಎಲ್ರು ಊಟಕ್ಕೆ ಹೋಗೋಣ. ರೆಡಿ ಬಾ. ಎಲ್ಲ ಹೊರಟೋರ್ತಾನೆ. ಏ ದೊರೆ ಇಲ್ಲ ಒಂದೇ ಸರಿ ಎಲ್ಲ ಕರೆಕ್ಟಾಗಿ ಹೇಳ್ಬಿಡ್ಬೇಕಪ್ಪ. ಮಾತಾಡ್ತಾವನೆ. ನೆಟ್ವರ್ಕ್ ಬೇರೆ ಸರಿ ಇಲ್ಲ, ನಾನು ತುಂಬಾ ಬಿಸಿ ಇದ್ದೀನಿ. ನಿಂತಲ್ಲೇ ಮಾತಾಡ್ಕೊಂಡು ಕೂತ್ಕೊಳ್ಳ ನಾನು. ಹಾ ಕಳ್ಸ್ ಕಳ್ಸ್ ಕಳ್ಸ್. ಲೋ ದೊರೆ, ಆಯ್ತಾಯ್ತು ಹೇಳಪ್ಪ. ಇದೇನಲ್ಲ ಮಗಳ ಮದುವೆ ಅಂತ ಎಲ್ಲ ಖುಷಿಯಾಗಿ ಓಡಾಡ್ತಾ ಇದ್ರೆ ನೀನು ಈ ಮೂಲೆ ನಿಂತ್ಕೊಂಡು ಏನ್ ಮಾಡ್ತಾ ಇದೀಯಾ? ಏಯ್ ಫೋನ್ ಮೈ ಇತ್ತು, ಅಲ್ಲಿ ಗಲಾಟೆ, ಅಲ್ಲೇನ್ ಮಾತಾಡಕ್ಕಾಗುತ್ತೆ? ಅದಕ್ಕೆ ಇಲ್ಲಿ ಬಂದು ಮಾತಾಡ್ತಿದ್ದೀನಿ ಅಷ್ಟೇ. ಹೇಳು ದೊರೆ, ನಮ್ಮ ವಂಶಿಗಾಗ್ಲಿ ನಮ್ಮೂರ್ ಅಳಿಮೈನ್ಗಾಗ್ಲಿ ಸ್ವಲ್ಪನೂ ಕೊರತೆ ಆಗ್ಬಾರ್ದಪ್ಪ. ಯಾಕಂದ್ರೆ ನಾವು ಮಂಡ್ಯದವರು, ಯಾರಿಗೂ ತಲೆ ತಗ್ಸ್ಬಾರ್ದು. ನೋಡೋ, ಏನೇ ಸಹಾಯ ಬೇಕಂದ್ರು ನಮ್ಮನ್ ಕೇಳೋ, ನಾವಿದೀವಿ. ಮದ್ವೆ ಮಾತ್ರ ಅದ್ದೂರಿಯಾಗಿ ನಡೀಬೇಕು. ಅದರಲ್ಲೂ ಕೊಡೋದು ತಗೊಳೋದು ಯಾವ್ದ್ರಲ್ಲೂ ಕಮ್ಮಿ ಇರಬಾರ್ದು. ಒಂದ್ ಕೈ ಮೇಲೆ ಇರ್ಬೇಕು ದೊರೆ.